ದುಬೈನಿಂದ ಕೆಜಿ ಚಿನ್ನ ಎಗರಿಸಿಕೊಂಡು ಬಂದ ಚಿನ್ನದ ಚಿಟ್ಟೆ ರನ್ಯಾಳ ಮತ್ತೊಂದು ರಹಸ್ಯ ಬಯಲಾಗಿದೆ. ದುಬೈ ಏರ್ಪೋರ್ಟ್ನಲ್ಲಿ ಅದು ಹೇಗೆ ಕಳ್ಳಾಟ ಆಡ್ತಿದ್ಲು ಅನ್ನೋದು ಈಗ ಗೊತ್ತಾಗಿದೆ. ಈ ಮಧ್ಯೆ ಕಂಬೆ ಹಿಂದಿರುವಂತಹ ರನ್ಯಾಗೆ ಇಡಿ ಶಾಕ್ ಕೊಟ್ಟಿದೆ. ಇದು ರನ್ಯಾಳ ಮತ್ತೊಂದು ಸ್ಮಗ್ಲಿಂಗ್ ರಹಸ್ಯ. ಅಧಿಕಾರಿಗಳನ್ನ ಯಾಮಾರಿಸಿದ್ದೇ ರೋಚಕ. ರನ್ಯಾ ರಾವ್ ಮಾಣಿಕ್ಯನ ಬೆಡಗಿ, ರಾಶಿ ರಾಶಿ ಚಿನ್ನ ಎಗರಿಸಿದ್ದ ಚೋರಿ, ಸದ್ಯ ಪರಪ್ಪನ ಅಗ್ರಹಾರ ಪಂಜರದಲ್ಲಿರೋ ಅರಗಿಣಿ. ಬ್ಯೂಟಿಯನ್ನೇ ಬಂಡವಾಳ ಮಾಡಿಕೊಂಡಿದ್ದವಳು ದುಬೈನಿಂದ ಕೆಜಿ ಬಂಗಾರ ಹೊತ್ತು ತರುತ್ತಿದ್ಲು. ಎಷ್ಟೇ ಸೆಕ್ಯೂರಿಟಿ ಇರಲಿ, ಎಂಥದ್ದೇ ಅಧಿಕಾರಿಗಳು ಕಾವಲಿಗೆ ನಿಂತಿರಲಿ, ಕಣ್ಮುಚ್ಚಿ ತೆಗೆಯೋದ್ರೊಳಗೆ ಯಾಮಾರಿಸಿ ಎಸ್ಕೇಪ್ ಆಗಿ ಬರ್ತಿದ್ಲು. ಆದರೆ 14.2 kg ಚಿನ್ನ ಮೈಯಲ್ಲಿ ಬಚ್ಚಿಟ್ಕೊಂಡು ಬಂದವಳು ಬೆಂಗಳೂರಲ್ಲಿ ಲಾಕ್ ಆಗಿ ಜೈಲಲ್ಲಿ ಮುದ್ದೆ ಮುರಿತಿದ್ದಾಳೆ. ಸದ್ಯ ಇದೇ ಚಿನ್ನದ ಚಿಟ್ಟೆಯ ಸ್ಮಗ್ಲಿಂಗ್ ಸತ್ಯ ಸ್ಫೋಟಗೊಳ್ತಿದೆ. ಮಾಣಿಕ್ಯನ ಬೆಡಗಿಗೆ ದುಬೈ, ಉಗಾಂಡ ಸೇರಿದಂತೆ ಹಲವು ದೇಶಗಳ ಸಪ್ಲೈಯರ್ಸ್ ಗೋಲ್ಡ್ ತಂದು ಕೊಡ್ತಿದ್ದು, ಚಿನ್ನ ಪಡೆದುಕೊಂಡು ಆರೋಪಿ ತರುಣ್ ಜೊತೆಗೂಡಿ ಸ್ಮಗ್ಲಿಂಗ್ ಮಾಡ್ತಿದ್ದು. ಏರ್ಪೋರ್ಟ್ಗೆ ಬರೋ ಮೊದಲೇ ರನ್ಯಾ 2 ಟ್ರಾವೆಲ್ ಡಾಕ್ಯುಮೆಂಟ್ ಇಟ್ಕೊಂಡಿರ್ತಿದ್ಲಂತೆ. ಒಂದು ಡಾಕ್ಯುಮೆಂಟ್ನಲ್ಲಿ ಗೋಲ್ಡ್ ಎಕ್ಸ್ಪೋರ್ಟ್ ಅಂತ ತೋರಿಸ್ತಿದ್ಲು. ಸ್ವಿಟ್ಜರ್ಲ್ಯಾಂಡ್ ಮತ್ತು ಯುಎಸ್ಎಗೆ ಗೋಲ್ಡ್ ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಅಂತ ದುಬೈ ಕಸ್ಟಮ್ಸ್ ಅಧಿಕಾರಿಗಳಿಗೆ ಯಾಮಾರಿಸ್ತಿದ್ಲು. ಬಳಿಕ ಭಾರತಕ್ಕೆ ಪ್ರಯಾಣ ಅಂತ ಹೇಳಿ ಮತ್ತೊಂದು ದಾಖಲೆ ತೋರಿಸ್ತಿದ್ಲು. ಆ ಮೂಲಕ ಭಾರತಕ್ಕೆ ಕೆಜಿ ಚಿನ್ನ ತರ್ತಿದ್ಲು ಅನ್ನೋ ಸತ್ಯ ಹೊರಬಿದ್ದಿದ್ದು. ರನ್ಯಾ ನೀಡಿದ್ದ ಡಿಕ್ಲರೇಷನ್ ಪ್ರತಿಯೂ ನ್ಯೂಸ್ 18ಗೆ ಲಭ್ಯವಾಗಿದೆ. $14.2 kg ಚಿನ್ನ ತಂದು ಸಿಕ್ಕಿಬಿದ್ದಾಗಲೂ ರನ್ಯಾ ಇದೇ ರೀತಿ ಮಾಡಿದ್ಲು. ಹರ್ಷವರ್ಧಿನಿ ಹೆಸರಲ್ಲಿ ಸ್ವಿಟ್ಜರ್ಲ್ಯಾಂಡ್ ಜಿನಿವಾ ರೈಲ್ವೆ ಸ್ಟೇಷನ್ ಅಂತ ನಮೂದಿಸಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ಲು. ಭಾರತಕ್ಕೆ ಗೋಲ್ಡ್ ತಂದು ಜ್ಯುವೆಲರಿಗಳಿಗೆ ಮಾರಾಟ ಮಾಡಿ ಹಾರ್ಡ್ ಕ್ಯಾಶ್ ಅನ್ನೇ ಪಡೆದುಕೊಳ್ತಿದ್ಲಂತೆ. ಸದ್ಯ ಇಡಿ ಅಧಿಕಾರಿಗಳು ಮೊಬೈಲ್ ಮತ್ತು ಡಿಜಿಟಲ್ ಡಿವೈಸ್ಗಳಲ್ಲಿ ಹಲವು ಸಾಕ್ಷ್ಯಗಳನ್ನು ಪತ್ತೆ ಹಚ್ಚಿದ್ದಾರೆ. ತನಿಖೆ ವೇಳೆ 55.62 ಕೋಟಿ ವ್ಯವಹಾರ ನಡೆದಿದ್ದು, ಸ್ಮಗ್ಲಿಂಗ್ ಸಿಂಡಿಕೇಟ್ ಜೊತೆಯೂ ರನ್ಯಾ ನಂಟಿತ್ತು ಅನ್ನೋದು ಗೊತ್ತಾಗಿದೆ. ರನ್ಯಾಗೆ ಇಡಿ ಶಾಕ್. 34 ಕೋಟಿ ಆಸ್ತಿ ಸೀಸ್. ನಾನು ತಪ್ಪೇ ಮಾಡಿಲ್ಲ ಅಂತ ತಗಾದೆ ತೆಗಿತಾ ಇದ್ದ ರನ್ಯಾಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. 34.12 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಚಿನ್ನ ಕಳ್ಳ ಸಾಗಣೆ ಮಾಡ್ತಾ ಇದ್ದ ರನ್ಯಾ ಹವಾಲ ದಂಧೆ ನಡೆಸ್ತಾ ಇರೋದು ತನಿಖೆಯಲ್ಲಿ ದೃಢಪಟ್ಟಿದೆ. ಹೀಗಾಗಿ ಆಸ್ತಿ ಜಪ್ತಿ ಮಾಡಿದೆ. ಹಾಗಾದ್ರೆ ಯಾವೆಲ್ಲ ಪ್ರಾಪರ್ಟಿ ಸೀಸ್ ಮಾಡಲಾಗಿದೆ ಅಂತ ನೋಡೋದಾದ್ರೆ, ಬೆಂಗಳೂರು, ತುಮಕೂರಲ್ಲಿರುವ ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಲಾಗಿದೆ. ಬೆಂಗಳೂರಿನ ಅರ್ಕಾವತಿ ಲೇಔಟ್ನಲ್ಲಿರೋ ರನ್ಯಾ ಫ್ಲಾಟ್, ವಿಕ್ಟೋರಿಯಾ ಲೇಔಟ್ನಲ್ಲಿರುವ ರನ್ಯಾ ರಾವ್ ಮನೆ, ತುಮಕೂರಲ್ಲಿರುವ ಇಂಡಸ್ಟ್ರಿಯಲ್ ಲ್ಯಾಂಡ್ ಹಾಗೂ ಆನೇಕಲ್ ಬಳಿ ಇರುವ ಕೃಷಿ ಜಮೀನು ಸೇರಿದಂತೆ ಒಟ್ಟು 34.12 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಲಾಗಿದೆ. ಒಟ್ಟಾರೆ ಚಿನ್ನದ ಆಸೆಗೆ ಬಿದ್ದವಳು ರಾಣಿಯಂತೆ ಮೆರೆದು ಈಗ ಜೈಲಲ್ಲಿ ಕಬ್ಬಿಣದ ಕಂಬಿ ಎಣಿಸುವಂತಾಗಿದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18.